ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದ ದಿನವೇ ವಿದೇಶಿಗರಿಂದ ಭರ್ಜರಿ ಪಾರ್ಟಿ. ಕೊಪ್ಪಳ ತಾಲೂಕಿನ ಜಮೀನೊಂದರಲ್ಲಿ ಭರ್ಜರಿ ಪಾರ್ಟಿಯಾಗಿದೆ. ಮದ್ಯದ ಬಾಟಲ್ ಹಿಡಿದು ಡಿಜೆ ಹಾಕಿ ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ. ರೆಸಾರ್ಟ್ ಮಾಲೀಕರು ಪಾರ್ಟಿ ಆಯೋಜಿಸಿರುವಂತಹ ಶಂಕೆ. ರಾಜಾರೋಷವಾಗಿ ನೂರಾರು ವಿದೇಶಿಗರು ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಅವತ್ತು ಅತ್ಯಾಚಾರ ನಡೆದಿದ್ರೂ ಕೂಡ ವಿದೇಶಿ ಪ್ರವಾಸಿಗರ ನಿರ್ಲಕ್ಷ್ಯ, ಆ ನಿರ್ಲಕ್ಷ್ಯದಿಂದಲೇ ಈಗಲೂ ಕೂಡ ಅಲ್ಲಿ ಮೋಜು ಮಸ್ತಿ ನಡೀತಾ ಇದೆ. ಕಳೆದ ವರ್ಷ ಮಾರ್ಚ್ 6ರಂದು ಒಬ್ಬ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿ ಕೊಲೆಯಾಗಿತ್ತು. ಗಂಗಾವತಿ ಜಿಲ್ಲಾ ಹೆಚ್ಚುವರಿ ಸತ್ರ ನ್ಯಾಯಾಲಯ ಐತಿಹಾಸಿಕ ತೀರ್ಪು ಕೊಟ್ಟಿತ್ತು. ಅಪರಾಧಿಗಳಿಗೆ ಮರಣದಂಡನೆಯನ್ನು ವಿಧಿಸಿ ಆದೇಶ ಕೊಟ್ಟಿತ್ತು. ಆದರೆ ಈಗ ನೋಡ್ತಾ ಹೋದರೆ ಅದೇ ರೆಸಾರ್ಟ್ನಲ್ಲಿ ಈ ರೀತಿಯ ಮೋಜು ಮಸ್ತಿ ಕಂಡು ಬರ್ತಾ ಇದೆ. ಜಮೀನಿನಲ್ಲಿ ವಿದೇಶಿಯರ ಪಾರ್ಟಿ ಗಮನಿಸ್ತಾ ಇದೆ. ರಾಜಾರೋಷವಾಗಿ ನೂರಾರು ಜನರಿಂದ ಭರ್ಜರಿ ಪಾರ್ಟಿ. ಅನುಮತಿಯೇ ಇಲ್ಲ ಈ ರೀತಿ ಭರ್ಜರಿ ಪಾರ್ಟಿ ನಡೆಸಿರೋದಿವರು. ಕೊಪ್ಪಳ ಜಿಲ್ಲೆಯಲ್ಲಿ ಅನುಮತಿ ಪಡೆಯದೆ ಪಾರ್ಟಿ ಮಾಡಿದ್ದಾರೆ. ತುಂಗಭದ್ರಾ ನದಿ ತೀರದಲ್ಲಿ ವಿದೇಶಿಗರು ಮಾಡಿರುವಂತಹ ಭರ್ಜರಿ ಪಾರ್ಟಿ ಇದು. ನದಿ ತೀರದಲ್ಲೇ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಈ ಬಗ್ಗೆ ಎಸ್ಪಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಮ್ಮ PS ಅವರು ಹಂಪಿ ಕೆಫೆ ಅಂತ ಒಂದು ರಿಸಾರ್ಟ್ಗೆ ನಿನ್ನೆ ಹೋಗಿ ಚೆಕ್ ಮಾಡಲಾಗಿ ಅವರ ಕೆಫೆ ಪಕ್ಕದಲ್ಲಿರೋಂಥ ಅವ್ರ ಹೆಸರಲ್ಲಿದ್ದಂಥ ಒಂದು ಖುಲ್ಲಾ ಜಾಗೆಯಲ್ಲಿ ಒಂದು ಪ್ರವಾಸಿಗರಿಗೆ ಹಾಗೂ ವಿದೇಶಿಗರಿಗೆ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. 16ನೇ ತಾರೀಕು ಸಾಯಂಕಾಲ ಅಂತ ಬಂದಂಥ ಮೇರೆಗೆ ನಾವು ಮುಂಡಾಬಾದ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ಕ್ರೈಮ್ ನಂಬರ್ 53/26. ಇದು BNS ವಿದೌಟ್ ಪರ್ಮಿಷನ್, ಯಾವುದೇ ಧ್ವನಿವರ್ಧಕ ಇರಲಾರ್ದೆ, ಪರ್ಮಿಷನ್ ಇರಲಾರ್ದೆ ಹಾಗೂ KP ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಈಗ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಅವರಿದ್ದಂತಹ ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ. ಮತ್ತು ಅದು ಪರವಾನಗಿ ಅದು ಎಲ್ಲ ಇದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ವಿ. ಅದೇ ಥರ ಅಲ್ಲಿದ್ದಂಥ ದರ್ಗಾಗೆ ರಸ್ತೆ ನಿರ್ಮಿಸುವುದಕ್ಕೆ ಕೆರೆ ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಸ್ಥಳದಲ್ಲೇ ಕುಳಿತು ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಕೊಪ್ಪಳದ ಹುಲಿಕೆರೆ ಒತ್ತುವರಿ ಮಾಡಿ ದರ್ಗಾಗೆ ರಸ್ತೆ ಮಾಡಲಾಗಿದೆ ಅಂತ ಬಿಜೆಪಿ MLC ಹೇಮಲತಾ ನಾಯಕ್ ನೇತೃತ್ವದಲ್ಲಿ ಧರಣಿ. ಸಂಸದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಾಲ್ ಮಾಡಿ ಕಿಡಿಕಾರಿದ್ದಾರೆ. ಫೋನ್ನಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ದೇವಸ್ಥಾನ ಸಮಿತಿಯವ್ರನ್ನ IP ಬರಕ್ಕೆ ದಾರಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ಅವೈಜ್ಞಾನಿಕವಾಗಿರೋದು. ಕೆರೆ ಸಂರಕ್ಷಣಾ ಕಾಯ್ದೆಯಲ್ಲಿ ಬರ್ತದ. ಕೆರೆ ಸ್ವಲ್ಪ ತಡೀರಿ. ಈಗ ನೋಡಿ ಸರ್, ಅದು ಎಷ್ಟು ಎಕರೆ ಐತೆ, ಎಷ್ಟು ಒತ್ತುವರಿ ಆಗ್ಯದ, ಅದೆಲ್ಲ ಡ್ಯಾಶ್ ಇಟ್ಟು ನೀವು ಒಂದು ಪರ್ಮಿಷನ್ ತಗೊಳ್ಳಾರ್ದ ಇದನ್ನ ಹೆಂಗ್ ಕೆಲಸ ಮಾಡಕ್ ಇದು ಮಾಡಿದ್ರಿ? ಅವ್ರಿಬ್ಬರೇ ಕುಂತ್ಕೊಂಡು ಹೆಂಗ್ ನೀವು ತೀರ್ಮಾನ ಮಾಡಿದ್ರಿ ಸರ್? ನೀವು ಆದೇಶ ಮಾಡಿರ ಕೇಳ್ರಿ. ಅವ್ರು ನೀವು ಆದೇಶ ಮಾಡಿರಿ ಸರ್? ನೀವು ಆದೇಶ ಮಾಡಿರ? ಯಾಕಂದ್ರೆ ಇಲ್ಲಿ ಒಬ್ಬ ಅಧಿಕಾರಿಗೂ ನನಗೆ ಮಾಹಿತಿ ಇಲ್ಲ ಅಂತಾನ ಅಂದ್ರೆ ಆಯ್ತು ಬಿಡ್ರಿ. ಹಂಗಾರ ಬರ್ರಿ, ನಾವು ಕಾನೂನು ಪ್ರಕಾರ ಹೋಗ್ತೀವಿ. ಇದು ಏನ್ ಮಾಡೋದೆಲ್ಲ ಮಾಡ್ರಿ ಸರ್. ಕಾನೂನು ಕಾಗದ ಪತ್ರಗಳಾದ ಒಬ್ಬ MP ಅವರು ಇಷ್ಟು ದುರ್ವರ್ತನೆ ಏನ್ ಮಾಡ್ಬೇಕನ್ನೋದು ವೈಜ್ಞಾನಿಕ ಅಂತಿಲ್ಲ. ಈಗ ನಾವ್ ಏನ್ ಹೇಳಕತ್ತೀವಿ, ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿ ಏನ್ ಬರ್ತು ಅವ್ರು ಏನ್ ಬರ್ತು ಮಾಡೋಣ ನೋಡ್ರಿ ಸರ್, ಪುರಾತನ ಕಾಲದಲ್ಲಿ ಇರ್ತಕ್ಕಂತ ಈ ಶಿವರಾತ್ರೇಶ್ವರ ಗುಡಿ ಎಷ್ಟಿತ್ತು, ಅವರು ತಮ್ಮ ಇದ್ರಲ್ಲೇ ತಾವು ಕೆರೆ ಒಡ್ಡಿನಾಗ ಇದು ಒಳಗ ಕೆರೆ ಫೋನ್ನಲ್ಲೇ ಆಕ್ರೋಶ ವ್ಯಕ್ತ ಆಗಿದೆ. ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ MLC ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಸ್ಥಳಕ್ಕೆ ಕೊಪ್ಪಳ ನಗರ ಠಾಣೆ ಪೊಲೀಸರು ಬಂದರು. ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಕೂಡ ಮುಖಂಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಮ್ಮ ರಿಪೋರ್ಟರ್ ಶಿವಕುಮಾರ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಶಿವಕುಮಾರ್, ಏನಿದು ಘಟನೆ? ಯಾವ ರೀತಿಯಲ್ಲಿ ಒತ್ತುವರಿಯಾಗಿದೆ? ಯಾವಾಗನಿಂದ ಆಗಿರುವಂತಹ ಒತ್ತುವರಿ ಇದು ಅಂತ ಏನು ಆರೋಪ ಕೇಳಿ ಬರ್ತಾ ಇದೆ? ಪ್ರತಿಮಾ ಭಟ್, ಈ ಒಂದು ಹುಲಿಕೆರೆ ಏನಿದೆ ಇದು ಒಂದು ಐತಿಹಾಸಿಕ ಕೆರೆ ಮತ್ತು ಪುರಾತನ ಕೆರೆ. ಅದರ ಪಕ್ಕದಲ್ಲಿ ಈ ಒಂದು ಈಗಾಗಲೇ ಅಲ್ಲಿ ದರ್ಗಾ ಇರತಕ್ಕಂಥದ್ದು. ಅದಕ್ಕೆ ನೇರವಾಗಿ ಒಂದು ರಸ್ತೆಯನ್ನ ಈಗ ಅನಧಿಕೃತವಾಗಿ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರ ಆರೋಪ. ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಕೆಲಸ ನಡೆದಿರ್ತಕ್ಕಂಥದ್ದು. ಆ ದರ್ಗಾಗೆ ಯಾವುದೇ ರಸ್ತೆ ಇಲ್ಲ. ಈ ಕೆರೆಯ ಜಾಗದಲ್ಲಿ ಒತ್ತುವರಿಯನ್ನ ಮಾಡಿಕೊಂಡು ಅವರು ರಸ್ತೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದು ಬಿಜೆಪಿ ನಾಯಕರಿಗೆ ವಿಷಯ ಗೊತ್ತಾದ ತಕ್ಷಣ ಬಿಜೆಪಿ ನಾಯಕರು ಬಂದು ಈ ಒಂದು ಹುಲಿಕೆರೆ ಪಕ್ಕದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ
ಆಗಿರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ನಗರಸಭೆ ಅಧಿಕಾರಿಗಳು ಮತ್ತು ಕೊಪ್ಪಳ ನಗರ ಪೊಲೀಸ್ ಅಧಿಕಾರಿಗಳು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿದ್ದು. ಈಗ ಇಲ್ಲಿ ಬಿಜೆಪಿ ನಾಯಕರ ಒತ್ತಾಯ ಏನಂದ್ರೆ ಈ ರಸ್ತೆ ಅನಧಿಕೃತವಾಗಿರ್ತಕ್ಕಂಥದ್ದು. ಇವರು ಸಂಪೂರ್ಣವಾಗಿ ಸರ್ಕಾರದ ಕೆರೆಯನ್ನ ಒತ್ತುವರಿ ಮಾಡಿ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ಇದು ಯಾವುದೂ ಕೂಡ ಕೆಲಸ ಆಗ್ಬಾರ್ದು. ಈ ರಸ್ತೆಯನ್ನ ನಿರ್ಮಾಣ ಮಾಡಿದ್ದು ಯಾರ್ಯಾರು ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೂ FIR ಆಗ್ಬೇಕು. ಜೊತೆಗೆ ಇಲ್ಲಿ ಈಗಾಗಲೇ ಮತ್ತು ಒಂದಿಷ್ಟು ವೆಹಿಕಲ್ಗಳಿವೆ, ಅವನ್ನೂ ಕೂಡ ಸೀಸ್ ಮಾಡಬೇಕು. ಇಲ್ಲಿ ಮರಂ ಹಾಕಿದ್ದಾರೆ, ಆ ವೆಹಿಕಲ್ಗಳನ್ನೆಲ್ಲವನ್ನೂ ಕೂಡ ಸೀಸ್ ಮಾಡ್ಬೇಕು ಅನ್ನೋದು ಇಲ್ಲಿ ಬಿಜೆಪಿ ನಾಯಕರ ಆರೋಪ. ಕೆಲಸ ಸಂಪೂರ್ಣವಾಗಿ ಬಂದ್ ಆಗೋವರೆಗೂ ನಾವು ಸ್ಥಳದಿಂದ ಹೋಗಲ್ಲ. ಇಲ್ಲಿ ಸಂಸದರು ಕೂಡ ಇಲ್ಲಿಗೆ ಬರಬೇಕು. ಈಗಾಗಲೇ ಇಲ್ಲಿರ್ತಕ್ಕಂಥ MLC ಹೇಮಲತಾ ನಾಯಕ್ ಅವರು ಸಂಸದರಿಗೆ ಫೋನ್ ಮಾಡಿ ಇಲ್ಲಿಗೆ ನೀವು ಬರುವಂತೆ ಪಟ್ಟು ಹೇಳಿದ್ರು. ಆದ್ರೆ ಸಂಸದರು ಈ ಒಂದು ಶಿವರಾತ್ರೇಶ್ವರ ದೇವಸ್ಥಾನ ಮತ್ತು ಅದರ ದರ್ಗಾ ಇಬ್ಬರನ್ನ ಕರೆದು ನಾನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿಮಾ. ಥ್ಯಾಂಕ್ ಯು ಶಿವಕುಮಾರ್.